ಗೈಸ್ ಆಕ್ಚುಲಿ ಇವತ್ತು ಕಾರ್ಪೆಂಟರ್ಗೆ ಬ್ಲೇಡ್ ಬೇಕಾಗಿತ್ತು. ಸರಿ ಅನ್ಬಿಟ್ಟು ನಾನು ಹೊರಟಿದ್ದೆ ಬ್ಲೇಡ್ ತರಕ್ಕೆ. ಆಮೇಲೆ ಇವರು ಜ್ಯೂಸ್ ಕುಡಿಬೇಕು ಅನ್ಬಿಟ್ಟು ಕಾರ್ ಎತ್ಕೊಂಡು ಇವ್ರು ಕೂಡ ಬಂದಿದ್ದಾರೆ. ಇವ್ರೇನು ಅನ್ಕೊಂಡು ಇವಾಗ ಸೈಡ್ಗೆ ಹೋಗ್ತಾ ಇದೀವಿ. ಎಷ್ಟು ಕೆಲಸ ಮಾಡೋರು, ಏನು ಕೆಲಸ ಮಾಡೋರು ಇನ್ನು ನಾನು ಯೂಟ್ಯೂಬಲ್ಲಿ ಅಪ್ಡೇಟ್ ಮಾಡಿರಲಿಲ್ಲ, ಸ್ವಲ್ಪ ದಿನ ಆಫ್ ಆಗಿತ್ತು. ಸೊ ಅವರು ಕೂಡ ನಮ್ಮದು ಯೂಟ್ಯೂಬ್ ವಿಡಿಯೋಸ್ನ ನಿನ್ನೆ ನೋಡ್ತಾ ಇದ್ರು. ಸೊ ಇವಾಗ ಅವ್ರಿಗೇನೋ ಸ್ವಲ್ಪ ಡೌಟ್ ಇದೆ, ಡೌಟ್ನ ಕ್ಲಿಯರ್ ಮಾಡ್ತೀವಿ. ಸೊ ಗೈಸ್ ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಇದು ನಮ್ಮದು ಪಾರ್ಟಿಷನ್ ವಾಲ್ ಡಿಸೈನ್. ಸೊ ಈ ಪ್ಯಾನಲ್ಸ್ ಏನು ನೋಡ್ತಾ ಇರಲ್ಲ, ಈ ಪ್ಯಾನಲ್ಸ್ನ ನಾವು 45 ಡಿಗ್ರಿ ಆ್ಯಂಗಲಲ್ಲಿ ಪ್ಲೇಸ್ ಮಾಡ್ತಾ ಇದ್ದೀವಿ. ಈ 45 ಡಿಗ್ರಿ ಆ್ಯಂಗಲಲ್ಲಿ ಏನಕ್ಕೆ ಪ್ಲೇಸ್ ಮಾಡ್ತಾ ಇದ್ದೀವಿ ಅಂತ ಅಂದರೆ, ಇದು ನಮಗೆ ಎಸ್ಥೆಟಿಕ್ ವೈಸ್ ಕೂಡ ನಮಗೆ ಚೆನ್ನಾಗಿ ಕಾಣುತ್ತೆ ಆ್ಯಂಡ್ ನಮಗೆ ಫಂಕ್ಷನಾಲಿಟಿ ವೈಸಲ್ಲಿ ನಮಗೆ ಪ್ರೈವಸಿ ಇಂಪ್ರೂವ್ ಮಾಡುತ್ತೆ. ಸೊ ಈ ಡಿಸೈನ್ನ ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀವಿ. ಸೊ ಇದು ನಮಗೆ ಹೇಗಿರುತ್ತೆ ಅಂತ ಅಂದರೆ, ಪ್ಲೈವುಡ್ ಏನು ನೋಡ್ತಾರೆ ಇದು ಫ್ಲಾಪ್ಸ್ ರೀತಿ ಇರುತ್ತೆ. ಸೊ ಆ ಫ್ಲಾಪ್ಸ್ ನಮಗೆ ಯೂಶಲಿ ನಾವು ಪಾರ್ಟಿಷನ್ ವಾಲ್ ನೀವು ನೋಡಿರ್ಬೋದು, ಸ್ಟ್ರೈಟ್ ಇರುತ್ತೆ, 90 ಡಿಗ್ರಿ ಎಕ್ಸಾಕ್ಟ್ ಇರುತ್ತೆ. ಸೊ ನಾವು ಅದನ್ನ ಆ ಥರ ಇದ್ದಾಗ ಏನಾಗುತ್ತೆ, ನಮ್ಗೆ ಅಲ್ಲಿರೋದು ಈಸಿಯಾಗಿ ಕಾಣಿಸ್ತಾ ಇರುತ್ತೆ. ಸೊ ಅದನ್ನ ಅವಾಯ್ಡ್ ಮಾಡೋದಕ್ಕೋಸ್ಕರ ನಾವು ಸ್ಟ್ರೈಟ್ ಇರೋ ಪ್ಯಾನಲ್ಸ್ನ 45 ಡಿಗ್ರಿ ಟರ್ನ್ ಮಾಡ್ತಾ ಇದೀವಿ. ಸೊ ಇದು ಟರ್ನ್ ಮಾಡಿದಾಗ ಈ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಾವು ನೋಡಿದಾಗ ನಮ್ಗೆ ಈ ಸೈಡ್ ಇರೋದು ಕಟ್ ಆಗುತ್ತೆ. ಸೊ ಈ ಸೈಡ್ ಇರೋ ವಿಷನ್ ಸ್ವಲ್ಪ ಕಡಿಮೆ ಇರುತ್ತೆ. ಅಂಡ್ ನಾವು ಆಂಗಲ್ ಅಲ್ಲಿ ಲೈಕ್ ಒಂದು 45 ಡಿಗ್ರಿ ಆಂಗಲ್ ಅಲ್ಲಿ ನಿಂತ್ಕೊಂಡು ನೋಡಿದಾಗ ಮಾತ್ರ ಈ ಏರಿಯಾದಲ್ಲಿ ಏನು ವರ್ಕ್ ಆಗ್ತಿದೆ ಅದು ನಮಗೆ ಕಾಣುತ್ತೆ. ಸೊ ಇದೊಂದು ಹೊಸ ಎಲಿಮೆಂಟ್ ನಾವು ಆ್ಯಡ್ ಮಾಡ್ತಾ ಇರೋದು. ಇದು ಆಲ್ರೆಡಿ ಇದೆ ಮಾರ್ಕೆಟ್ ಅಲ್ಲಿ, ಬಟ್ ನಮ್ದು ಲೈಕ್ ಎವ್ರಿ ಪ್ರಾಜೆಕ್ಟ್ಸ್ ನಾವು ಏನಾದ್ರು ಒಂದು ಹೊಸದು ಇಂಪ್ಲಿಮೆಂಟ್ ಮಾಡ್ತಾ ಇರ್ತೀವಿ. ಆ ರೀಸನ್ಗೋಸ್ಕರ ಇದು ನಾವು ಇಂಪ್ಲಿಮೆಂಟ್ ಮಾಡ್ತಾ ಇದೀವಿ. ಸೊ ಇದು ರಿಸಲ್ಟ್ ಹೇಗೆ ಬರುತ್ತೆ ಅಂತ ನಾವು ಫೈನಲ್ ವಿಡಿಯೋಸ್ ಅಲ್ಲಿ ತೋರಿಸ್ತೀವಿ. ಸ್ಟೇ ಟ್ಯೂನ್. ಓ ಬನ್ನಿ ಅಣ್ಣ, ಪರವಾಗಿಲ್ಲ ಅಣ್ಣ, ಬನ್ನಿ ಅಣ್ಣ, ನಿಮಗಿಲ್ದೇ ಇರೋದ ಅಣ್ಣ. ಕಟಿಂಗ್ ಬ್ಲೇಡ್ ತೊಗೊಂಬಂದು ಕೊಟ್ಟು ಆಗಿದೆ ಕಾರ್ಪೆಂಟರ್ಗೆ. ಸೊ ಇವಾಗ ಹೋಗಿ ವಿಡಿಯೋ ಎಡಿಟ್ ಮಾಡಬೇಕು. ಸೊ ಇನ್ಸ್ಟಾಗ್ರಾಮ್ ರೀಲ್ ಏನಿದೆ ಅದನ್ನ ಎಡಿಟ್ ಮಾಡ್ತಾ ಇದ್ದೀನಿ. ಅದಾದ್ಮೇಲೆ ಯೂಟ್ಯೂಬ್ದು ವಿಡಿಯೋ ಎಡಿಟ್ ಮಾಡಕ್ ಸ್ಟಾರ್ಟ್ ಮಾಡ್ಬೇಕು. ನಾಳೆ ಪೂಜೆ ಹೆಂಗ್ ಮಾಡ್ಬೇಕಂದ್ರೆ, ಇದೇ ನೀವು ಗಾಡಿ ತೋರಿಸ್ತಾ ಇದ್ದೀನಿ ಅನ್ಕೊಂಡ್ರಾ ಅಂತ ಟ್ಯಾಗ್ ಲೈನ್ ಕೊಡು. ಮೈಕ್ ಹತ್ರ ಇಟ್ಕೊಂಡಿದ್ಯಾ? ನಾಡಿದ್ದು ನಾಳೆ ಒಂದು ಕಾರ್ಪೆಂಟರ್ ಹಾಕೊಂಡು ಹೋಗ್ಬಿಟ್ಟು ಏನ್ ಮಾಡಿಸ್ಬೇಕಂತ ಚೆಕ್ ಮಾಡ್ರಿ. ನಾಳೆ ನಾನಿರಲ್ಲ ಅದಕ್ಕೆ. ಓ ನಾಳೆ ನಾಳೆ ಬಿಡು, ಅದ್ ಬರೀ ಅದೊಂದೇ ಕೆಲಸ ಮಾಡ್ಬಿಟ್ಟು ನಾವು ಹೋಗ್ಬಿಡ್ತೀವಿ. ಇಲ್ಲಿ ಸೈಟ್ ಅಲ್ಲಿ ಬರ್ಬೇಕು ಮಮ್. ನಾಳೆ ನೀನು ಸುಮ್ನೆ ಸೈಟ್ ಬಂದು ವಿಸಿಟ್ ಹಾಕ್ಬಿಟ್ಟು ವಿಡಿಯೋ ಮಾಡ್ಬಿಟ್ಟು ಹಾಕ್ಬಿಟ್ಟು ಹೋಗ್ಬಿಡು. ನಾವು ಅಲ್ಲಿ ಡೈರೆಕ್ಟ್ ಅಲ್ಲಿ ನೋಡ್ಕೊಂತೀವಿ. ಅದೇ ಬೆಳಗ್ಗೆನೆ ಬಂದ್ಬಿಡ್ತೀನಿ. ಬೆಳಗ್ಗೆನೆ ಬಂದ್ಬಿಟ್ಟು ಇವ್ರದ್ದು ಏನೈತೆ ಕೆಲಸ ಬೆಳಗ್ಗೆ ಆಯ್ತು ಒಂದ್ 8 ಗಂಟೆ 9 ಗಂಟೆಗೆ ಬರ್ತೀನಿ. ಇವ್ರು 9 ಗಂಟೆಗೆ ಬರೋದು. ಅದೇ 9 ಗಂಟೆಗೆ ಬರ್ತೀನಿ. 10-10:30 ಇದ್ಬಿಟ್ಟು ಆಮೇಲೆ ಇದ್ಬಿಟ್ಟು ಅವ್ರಿಗೆ ಏನೋ ಡೌಟ್ಸ್ ಇದೆ ಎಲ್ಲ ಕ್ಲಿಯರ್ ಮಾಡ್ಕೊ ಹೋಗ್ಬಿಡು. ನಾವು ಡೈರೆಕ್ಟ್ ಆಗಿ ಆ ಸೈಟ್ಗೆ ಹೋಗ್ಬಿಟ್ಟು ಅಲ್ಲಿ ಮುಗಿಸ್ಕೊಂಡು ನಾವು ಆಫ್ ಮಾಡ್ತೀವಿ. ನೀವು ಅಷ್ಟೇ ಏನಂತೀರಾ? ನಮ್ಮ ಹೊಟ್ಟೆ ಎಷ್ಟು ಉರ್ಸ್ತಾವ್ರು. ಅದು ತೋರಿಸ್ಬಿಟ್ಟು ಆಮೇಲೆ ಇವತ್ತು ನಾವು ಬಂದಿದ್ದೀವಿ ಅಂತ ಎಲ್ಲ ಹೇಳು. ಅದು ಏನಕ್ಕೆ ಹಂಗೆ ಹೇಳ್ದೆ ಅಂದರೆ, ಅದು ಸರ್ಪ್ರೈಸ್ ಇರಲಿ ಅಂದ್ಬಿಟ್ಟು ಇವತ್ತು ಹಾಕ್ಬಿಡ್ತೇ ಇದನ್ನ. ನಾನು ಇವಾಗ ಏನು ಮಾತಾಡಿದ್ದೀನಿ ಅದಕ್ಕೆ. ಏನಿದು ಒಂದು ವಿಡಿಯೋಗೆ ಇವರು ಒಂದು ಬಟ್ಟೆ ಹಾಕ್ತಾರೆ, ಇನ್ನೊಂದು ವಿಡಿಯೋಗೆ ಇನ್ನೊಂದು ಹಾಕ್ತಾರೆ ಅಂತ ಪಾಪ ನಮ್ಮ ಫಾಲೋವರ್ಸ್ ಎಲ್ಲ ಅಂತ. ಅದೇ ಇವಾಗ ಹೋಗಿದ್ವಲ್ಲಪ್ಪ, ಒಂದು ಬ್ಲೇಡ್ ತರ ಕೆಡ್ಕಾರ್ ಹೋಗಿದ್ವಲ್ಲ. ಅದೇ ಇವಾಗ ಒಬ್ಬನ್ನ ಏನು ಕಳ್ಸೋದು ಅಂದ್ಬಿಟ್ಟು ಹೋದ್ವಿ. ಗೈಸ್ ಆಕ್ಚುಲಿ ಇವತ್ತು ಕಾರ್ಪೆಂಟರ್ಗೆ ಬ್ಲೇಡ್ ಬೇಕಾಗಿತ್ತು. ಸರಿ ಅನ್ಬಿಟ್ಟು ನಾನು ಹೊರಟಿದ್ದೆ ಬ್ಲೇಡ್ ತರಕ್ಕೆ. ಆಮೇಲೆ ಇವರು ಜ್ಯೂಸ್ ಕುಡಿಬೇಕು ಅನ್ಬಿಟ್ಟು ಕಾರ್ ಎತ್ಕೊಂಡು ಇವ್ರು ಕೂಡ ಬಂದಿದ್ದಾರೆ. ಇವ್ರೇನ್ ಅನ್ಕೊಂಡಿರ ನಾನು ಎಲ್ಲ ದೂರ ಹೋಗ್ತೀನಿ ಬ್ಲೇಡ್ ತರಕ್ಕೆ ಅಂತ. ಪಾಪ ಇವ್ರಿಗೆ ಗೊತ್ತಿರಲಿಲ್ಲ ಪಕ್ಕ ರೋಡಲ್ಲಿ ಇರೋ ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂತ. ಆಮೇಲೆ ಅಲ್ಲಿ ಬಂದ್ಬಿಟ್ಟು ಶಾಕ್ ಆಗಿ ಇಬ್ರು ಹೋಗಿ ಬ್ಲೇಡ್ ತಗೊಂಡು ಮತ್ತೆ ಜ್ಯೂಸ್ ಕುಡ್ಕೊಂಡು ವಾಪಸ್ ಬಂದಿದ್ದೀವಿ. 3 ಕಿಲೋಮೀಟರ್ 300 ಮೀಟರ್ ಇರೋ ಅಂಗಡಿಗೆ 3 ಕಿಲೋಮೀಟರ್ ಹೋಗಿ ಬಂದಿದ್ದೀವಿ ನಾವು. ಫ್ರೆಶ್ ಏರ್ ತಗೊಬೇಕು ಲೈಫಲ್ಲಿ. ಏನಂತೀರಾ ರೋಹನ್ ಅವರ? ನಂಗೆ ಗೊತ್ತಿಲ್ಲ ಸರ್, ನಾನು ತುಂಬಾ ಒಳ್ಳೆಯವನು ಅಷ್ಟೇ. ನೋಡಿ ಈ ತರ ಹುಡುಗ ಫೆಬ್ರವರಿ ಮಂತ್ ಫುಲ್ ಫ್ರೀ. ಇವನು ಫುಲ್ ಜಾಲಿ. ನಾವ್ ಇನ್ನೊಂದ್ ಸ್ವಲ್ಪ ದಿವಸ ಕಾಣಿಸ್ಕೊಳಲ್ಲ. ಸೊ ಯಾರಾದ್ರೂ ಅದಕ್ಕಿಂತ ಮುಂಚೆ ಲಕ್ಕಿ ಯಾರಾದ್ರೂ ಆದ್ರೆ ಚೆನ್ನಾಗಿರುತ್ತೆ. ಆಮೇಲೆ ನಿಮ್ ರೇಂಜ್ ಸಿಗದೆ ಇರೋ ಲೆವೆಲ್ಗೆ ಹೋಗ್ಬಿಟ್ಟಿರ್ತಾನೆ. ಅದು ಆಲ್ರೆಡಿ ಆಗಿರುತ್ತೆ, ಬಟ್ ಸ್ಟಿಲ್ ಇನ್ನ ಎಲ್ಲರಿಗೂ ಆಗ್ಲಿ ಅಂತ ನಾವು ಬೇಡ್ಕೊಂಡು ನೀವೇನಾದ್ರೂ ಇದ್ರೆ ಹೇಳಿದ್ರೆ ಚೆನ್ನಾಗಿರುತ್ತೆ. ನೋಡಕ್ಕೂ ಅವನ್ ತರಾನೇ ಇದೆ. ಒಂದ್ಸತಿ ಮಾಡು. ಏರ್ ಕಟ್ ಮಾಡಿಸ್ಬೇಕು ಮತ್ತೆ ಆಯ್ತು. ಸೊ ಇಟ್ಸ್ 2:15.
ಅಲ್ಲಿ ಹೋಗ್ಬಿಟ್ಟು ಕಾರ್ಪೆಂಟರ್ಸ್ಗೆ ಒಂದು ಸ್ವಲ್ಪ ಡೌಟ್ ಇದೆ ಅಂತೆ, ಅದು ಮುಗಿಸ್ಬಿಟ್ಟು ನಾವು ಎಂಡ್ ಮಾಡ್ತೀವಿ ದಿವಸನ ಅಂತ ನಾನು ರೋಹನ್ ಪ್ಲ್ಯಾನ್ ಮಾಡಿದ್ದೀವಿ. ಅವನೇನು ಪ್ಲ್ಯಾನ್ ಮಾಡಿದ್ದಾನೋ ಗೊತ್ತಿಲ್ಲ. ಸೊ ಅವ್ನನ್ನೇ ಕೇಳ್ಕೊಳ್ಳಿ ನೀವು. ನೆಕ್ಸ್ಟ್ ಅವ್ನು ಫೋನ್ ಎತ್ಕೊಂಡು ಹೋದ ಅಂದರೆ ಇನ್ನೂ ಡೇ ಐತೆ ಅಂದ್ಬಿಟ್ಟು ನಮ್ಗೆ ಇಷ್ಟೇ ಎಂಡು ಅಂದ್ಬಿಟ್ಟು ನಾವು ಅಂದ್ಕೊಂಡಿದ್ದೀವಿ. ಸೊ ಸ್ಟೇ ಟ್ಯೂನ್. ಸಾಕಷ್ಟೇ ಇವತ್ತು ನಿನಗೆ ಕಾಂಟೆಂಟ್ ಏನು ಬೇಕೋ ಕೊಟ್ಟಿದ್ದೀನಿ, ಜಾಸ್ತಿ ಎಲ್ಲ ಎತ್ಬೇಡ ನಾನು. ರೋನ್ ಇವಾಗ ನನ್ನನ್ನು ಬಿಡಿ ಇವ್ನು ಅವಾಗಿಂದ ಅದೇ ಡೈಲಾಗ್ ಯಾರು ಬಿಡಲ್ಲ ನಿನ್ನ ಅವಾಗ. ಇದೆಲ್ಲ ದೂರ ಏನ್ ಮಾಡ್ತೀಯ. ಒಂದು ವಾರ ನೀನು ಕಾಣಿಸ್ಕೊಳಲ್ಲ. ಸೊ ನಮ್ಮ ಫಾಲೋವರ್ಸ್ ಬೇಜಾರಾಗಿರ್ತಾರೆ ರೋಹನ್ ವಾರ ಇನ್ನ ಬರ್ತೀನಲ್ಲ ಆಮೇಲಲ್ಲ. ಇವಾಗ ಒಂದು ಸೀರೀಸ್ ಸ್ಟಾರ್ಟ್ ಮಾಡ್ಬಿಡೋಣ, ಒಂದೊಂದೇ ಎಪಿಸೋಡು ಆ ದಿವಸವರೆಗೂ. ಸೊ ನೀನು ಇಲ್ಲದೆ ಇರುವಾಗ ನಮ್ಮ ಫಾಲೋವರ್ಸು ಅದನ್ನೇ ರಿಪೀಟಲ್ಲಿ ನೋಡ್ಕೊಂಡು ರೋಹನ್ ನೋಡಿದ್ವಿ ಅಂತ ಅಲ್ಲಿಂದ ವ್ಲಾಗ್ ಮಾಡಿ ಕಳಿಸ್ತೀನಿ ನಾನು. ಓಕೆ ಹಲೋ ಗೈಸ್, ಇವತ್ತು ಇಲ್ಲಿದ್ದೀನಿ, ಇಲ್ಲಿ ಹೋಗ್ತಾ ಇದೀನಿ ಅನ್ಬಿಟ್ಟು ಈ ವ್ಲಾಗ್ ಜೊತೆ ಮಿಕ್ಸ್ ಮಾಡಿ ಏನಂತೀರಾ? ನಿಮ್ಮನ್ನೇ ಫಾಲೋವರ್ಸ್ ನಿಮ್ಮನ್ನೇ ಕೇಳ್ತಾ ಇರೋದು, ಹೇಳಿ. ಇಂಟೀರಿಯರ್ ಆರ್ಕಿಟೆಕ್ಚರ್ ಇದು ಎಲ್ಲ ಎಕ್ಸ್ಪ್ಲೋರ್ ಓಕೆ. ಸೊ ಆಕ್ಚುಲಿ ಬಂದು ಇದು ಕಂಪನಿ ಕಡೆಯಿಂದ ಹೋಗ್ತಿರೋದು ರೋಹನ್ ಅಂತ. ಅಲ್ಲಿ ಹೋಗಿ ಎಲ್ಲ ಆದ್ಮೇಲೆ ಬಿಲ್ ಕಳಿಸಿದಾಗ ನಮ್ಮ ಕಂಪನಿಯಿಂದ ಎಲ್ಲ ಕ್ಲೇಮ್ ಮಾಡ್ಕೊಬೋದು ಅಂತ ನಾವು ಅನ್ಕೊಂಡು. ನೀವು ಯಾರಾದ್ರೂ ಇಂಟ್ರೆಸ್ಟ್ ಇದೆ ಜಾಯ್ನ್ ಆಗಿ ನಮ್ಮ ಕಂಪನಿ ಜಾಯ್ನ್ ಆಗ್ಬೋದು. ರೆಸ್ಯೂಮ್ಸ್ ಇದನ್ನ ಪೋರ್ಟ್ಫೋಲಿಯೋ ನಮ್ಗೆ ಫಾರ್ವರ್ಡ್ ಮಾಡಿ. ಸೊ ಇಂಟೀರಿಯರ್ ಮೇಲ್ ಹಾಕಿರ್ತೀವಿ ನಾವು. ಓಕೆ. ಬಯೋ ಡಿಸ್ಕ್ರಿಪ್ಷನ್ ಅಲ್ಲಿ ಮೇಲ್ ಇರುತ್ತೆ. ಸೊ ನಿಮ್ದು ಅಪ್ಲೋಡ್ ಮಾಡಿದ್ರೆ ನಾವು ಅದನ್ನ ಚೆಕ್ ಮಾಡಿ ನಿಮ್ಗೆ ಇದು ಮಾಡ್ತೀವಿ ಇಫ್ ಯು ಆರ್ ಎಲಿಜಿಬಲ್. ನೀವೇನಾದರೂ ಹೇಳ್ತೀರಾ ಸರ್? ಅಷ್ಟೇ, ಎಲ್ಲ ಇವರೇ ಮಾತಾಡ್ತಾರೆ, ನನಗೇನು ಮಾತಾಡೋಕ್ಕೆ ಬಿಡ್ತಾ ಇಲ್ಲ. ಕಾರ್ಪೆಂಟ್ರಿ ಏನೋ ಸ್ವಲ್ಪ ಡೌಟ್ ಇದೆ ಅಂತ ಹೇಳಿದ್ರು ಕಾಟ್ ಬಗ್ಗೆ, ಅದನ್ನ ಎಕ್ಸ್ಪ್ಲೇನ್ ಮಾಡಕ್ಕೆ ಹೋಗ್ತಾ ಇದೀವಿ. ಬನ್ನಿ ಕಿಪ್ಪಿ ಕೀರ್ತಿ ಫ್ಯಾನ್ಸ್ ಬನ್ನಿ ಜನರೇ ಬನ್ನಿ. ಸೊ ಗೈಸ್, ಇವಾಗ ಏಮಂತು ಕಿಪ್ಪಿ ಕೀರ್ತಿಗೆ ಫ್ಯಾನ್ ಆಗಿಯಾನೆ. ಸೊ ಕಿಪ್ಪಿ ಕೀರ್ತಿ ಫ್ಯಾನ್ಸ್ ಯಾರು ಇದ್ದೀರಾ ಕಮೆಂಟ್ ಮಾಡಿ, ಮತ್ತೆ ಅವ್ರನ್ನೂ ಕೂಡ ಟ್ಯಾಗ್ ಮಾಡಿ. ನಮ್ಮ ವಿಲೇಜ್ಗೆ ಸೆಟ್ ಮಾಡ್ಬಿಟ್ಟು ಮದುವೆ ಮಾಡಿಸ್ಬಿಡೋಣ. ಇವಾಗ ಕಾರ್ಪೆಂಟರ್ಗೆ ನಮ್ಮ ಡಿಸೈನ್ಸ್ನ ಎಕ್ಸ್ಪ್ಲೇನ್ ಮಾಡಿದಾಗಿದೆ. ಇಲ್ಲಿಂದ ಹೊರಡ್ತಾ ಇದ್ದೀವಿ. ಆಯಿತು, ಮುಗೀತು. ಸೊ ನಾಳೆ ರೋಹನ್ ಅವರು ರಜಾ ತೊಗೊತಿದ್ದಾರೆ. ಏನು ಅನ್ಬೇಕು? ಏನಿಲ್ಲ, ಜಾಲಿ ಜಾಲಿ ಎಲ್ಲ ಜಾಲಿ. ನಾವು ಕೆಲಸ ಜಾಲಿ ಜಾಲಿ. ನಾಳೆ ಬೆಳಗ್ಗೆ ಇಲ್ಲಿ ಬಂದ್ಬಿಟ್ಟು ಹೋಯ್ತೀನಿ, ರಜಾ ಎಲ್ಲ ಇಲ್ಲ, ಕೆಲಸ ಫಸ್ಟ್. ನಾಳೆ ವಿಡಿಯೋ ಅಲ್ಲಿ ಬಂದಿಲ್ಲ ಅಂದ್ರೆ ನೋಡೋಣ. ವಿಡಿಯೋ ಅಲ್ಲಿ ಇರಲ್ಲ, ಮೋಸ ಹಂಗಂದ್ರೆ ಸೈಟಿಗೆ ಬಂದು ನಾನೇ ಒಂದು ವಿಡಿಯೋ ಮಾಡಿ ನೋಡಿ ಗೈಸ್ ಬಂದಿದ್ದೀನಿ ಅನ್ಬಿಟ್ಟು ಸ್ಟೋರಿ ಒಂದು ನಮ್ಮ ಗ್ರೂಪ್ ಅಲ್ಲಿ HD ಕ್ವಾಲಿಟಿ ಅಷ್ಟೇ ತಾನೆ. ಅದು ಕರೆಕ್ಟ್ ಆಗಿರ್ಬೇಕು. ಒಂದು ಅಟ್ಲೀಸ್ಟ್ 10 seconds ಇರ್ಬೇಕು. ಲೋ ಆಗಿ ಮೂಮೆಂಟ್ ಎಲ್ಲ ಆಗಬಾರ್ದು, ನೀಟಾಗಿ. ಕಾರ್ಪೆಂಟರ್ ವರ್ದಿ ಬೇಕಂದ್ರೂ ವಿಡಿಯೋ ಇದ್ರೂ ಓಕೆ ನಮಗೆ. ಆಯ್ತು ಸರ್, ಓಕೆ, ಮುಗೀತು ಅಷ್ಟೇ. ಓವರ್ ಟು ಯು ವಿಲೇಶ್. ಇವತ್ತಿನ ವ್ಲಾಗ್ ನಾನು ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿತ್ತು ಅಂದರೆ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಸಹ ಶೇರ್ ಮಾಡಿ. ಮುಂದೆ ಸಿಗೋಣ. ಜೈ ಶ್ರೀರಾಮ್.